ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನಮ್ಮ SM ಕ್ಲಾಸಸ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವು ಇವತ್ತಿನ ಈ ತರಗತಿಯಲ್ಲಿ ಭಾರತ ಸಂವಿಧಾನ ಸಂಬಂಧಪಟ್ಟಂತೆ ಅದು ಪಠ್ಯಕ್ರಮವನ್ನು ಅದೊಂದು ಪರಿವಿಡಿ ಮೇಲ್ನೋಟವನ್ನು ಇವತ್ತು ಚರ್ಚೆ ಮಾಡೋಣ. ಇದರಲ್ಲಿ ಮೂಲ ಸಂವಿಧಾನದಲ್ಲಿ 22 ಭಾಗಗಳಿದ್ದವು. ಆದರೆ ಈಗ ಪ್ರಸ್ತುತ ಇರುವ ಸಂವಿಧಾನದಲ್ಲಿ 25 ಭಾಗಗಳಿವೆ ಮತ್ತು ಮೂಲ ಸಂವಿಧಾನದಲ್ಲಿ 8 ಅನುಸೂಚಿಗಳಿದ್ದವು. ಆದರೆ ಈಗ ಪ್ರಸ್ತುತ ಸಂವಿಧಾನದಲ್ಲಿ 12 ಅನುಸೂಚಿಗಳಿವೆ. ಮೂಲ ಸಂವಿಧಾನದಲ್ಲಿ 395 ವಿಧಿಗಳಿದ್ದವು. ಆದರೆ ಈಗ ಪ್ರಸ್ತುತ 450ಕ್ಕಿಂತ ಅಧಿಕ ವಿಧಿಗಳಿವೆ. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಯಾವ್ಯಾವ ಭಾಗ ಏನೇನು ಹೇಳುತ್ತೆ, ಮತ್ತೆ ಈ ಒಂದನೇ ಭಾಗ ಯಾವ ವಿಧಿಯಿಂದ ಯಾವ ವಿಧಿಯವರೆಗೂ ಒಂದು ಭಾಗ ಹೇಳುತ್ತೆ, ಎರಡನೇ ಭಾಗ ಯಾವ ವಿಧಿಯಿಂದ ಯಾವ ವಿಧಿಯವರೆಗೂ ಹೇಳುತ್ತೆ. ಹೀಗೆ ಇದೊಂದು ನಮ್ಮ ಸಂವಿಧಾನದ ಭಾರತ ಸಂವಿಧಾನದ ಒಂದು ಪರಿವಿಡಿಯ ಮೇಲ್ನೋಟವನ್ನು ಇವತ್ತು ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ ತೆಗೆದುಕೊಂಡಾಗ ಭಾಗ 1 ಅಂತ ತೆಗೆದುಕೊಂಡಾಗ ಒಕ್ಕೂಟ ಮತ್ತು ಅದರ ಭೂಪ್ರದೇಶ. ಒಕ್ಕೂಟ ಮತ್ತು ಅದರ ಭೂಪ್ರದೇಶ, ಇದು ಭಾಗ 1. ಇದು ವಿಧಿ ಎಲ್ಲಿಂದ ಎಲ್ಲಿವರೆಗೂ ಹೇಳುತ್ತೆ? ವಿಧಿ 1ರಿಂದ ವಿಧಿ 4ರವರೆಗೆ ಈ ಭಾಗದ ಬಗ್ಗೆ ನಮ್ಮ ಸಂವಿಧಾನವು ತಿಳಿಸುತ್ತದೆ. ನೆಕ್ಸ್ಟ್ ಭಾಗ 2 ಅಂತ ತೆಗೆದುಕೊಂಡಾಗ ಪೌರತ್ವ ಅಂದರೆ ಸಿಟಿಜನ್ಶಿಪ್. ಇದು ವಿಧಿ ಎಲ್ಲಿಂದ ಎಲ್ಲವರೆಗೂ ಹೇಳುತ್ತಪ್ಪ ಅಂದರೆ ವಿಧಿ 5ರಿಂದ ವಿಧಿ 11ರವರೆಗೆ ಈ ಪೌರತ್ವ ಬಗ್ಗೆ ನಮ್ಮ ಸಂವಿಧಾನದಲ್ಲಿ ತಿಳಿಸಲಾಗಿದೆ. ಭಾಗ 3 ಅಂತ ತೆಗೆದುಕೊಂಡಾಗ ಮೂಲಭೂತ ಹಕ್ಕುಗಳು. ಅಂದರೆ ಫಂಡಮೆಂಟಲ್ ರೈಟ್ಸ್. ಇದು ಭಾಗ ವಿಧಿ 12ರಿಂದ ವಿಧಿ 35ರವರೆಗೆ ನಮ್ಮ ಸಂವಿಧಾನದಲ್ಲಿ ತಿಳಿಸಲಾಗಿದೆ. ಭಾಗ 4 ತೆಗೆದುಕೊಂಡಾಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂದರೆ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಇದು ಯಾವ ವಿಧಿಯಿಂದ ಯಾವ ವಿಧಿಯವರೆಗೂ ಹೇಳುತ್ತಪ್ಪ ಅಂದಾಗ ಇದು ವಿಧಿ 36ರಿಂದ 51ನೇ ವಿಧಿಯವರೆಗೆ ಇದು ನಮ್ಮ ಸಂವಿಧಾನದಲ್ಲಿ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಸವಿವರಾಗಿ ನಾವು ಅಧ್ಯಯನ ಮಾಡೋಣ. ನೆಕ್ಸ್ಟ್ ಭಾಗ 1 ಭಾಗ 4A. ಇದು ಮೂಲಭೂತ ಕರ್ತವ್ಯಗಳು. ಇದು ವಿಧಿ ಬಂದು 51A ರಿಂದ 51Kಯವರೆಗೆ ನಾವು ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ನೆಕ್ಸ್ಟ್ ಭಾಗ 5. ಭಾಗ 5 ಬಂದು ಒಕ್ಕೂಟ ಸರ್ಕಾರ. ಭಾಗ 5 ಒಕ್ಕೂಟ ಸರ್ಕಾರ. ಇದು ವಿಧಿ 52ರಿಂದ 151
1ರವರೆಗೆ ಒಕ್ಕೂಟ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ, ಯೂನಿಯನ್ ಗವರ್ನಮೆಂಟ್, ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳುತ್ತೇವೆ. ನೆಕ್ಸ್ಟ್ ಭಾಗ ಬಂದು ಭಾಗ 6 ಬಂದು ರಾಜ್ಯ ಸರ್ಕಾರ. ಇದು 152ರಿಂದ 237ನೇ ವಿಧಿಯವರೆಗೆ ನಾವು ರಾಜ್ಯ ಸರ್ಕಾರದ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ನೆಕ್ಸ್ಟ್ ಭಾಗ 7 ಬಂದು ದೇಶೀಯ ಸಂಸ್ಥಾನಗಳು. ಭಾಗ 7 ದೇಶೀಯ ಸಂಸ್ಥಾನಗಳು. ಇದು ವಿಧಿ 238. ಪ್ರಸ್ತುತ ಇದನ್ನು ರದ್ದುಪಡಿಸಲಾಗಿದೆ. ಭಾಗ 7 ಪ್ರಸ್ತುತ ಸಂವಿಧಾನದಲ್ಲಿ ಇದನ್ನು ರದ್ದುಪಡಿಸಲಾಗಿದೆ. ನೆಕ್ಸ್ಟ್ ಭಾಗ 8 ಬಂದು ಭಾಗ 8 ಕೇಂದ್ರಾಡಳಿತ ಪ್ರದೇಶಗಳು. ಇದು ವಿಧಿ 239ರಿಂದ 242ರವರೆಗೆ ನಾವು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ನೆಕ್ಸ್ಟ್ ಭಾಗ ಯಾವುದಪ್ಪ ಅಂದಾಗ ಭಾಗ 9 ಬಂದಾಗ ಪಂಚಾಯಿತಿಗಳು. ಭಾಗ 9 ಪಂಚಾಯಿತಿಗಳು. ಇದು ವಿಧಿ 243A ಇಂದ 243O ರವರೆಗೆ ನಾವು ಪಂಚಾಯಿತಿಗಳ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ನೆಕ್ಸ್ಟ್ ಭಾಗ ಇದರಲ್ಲೇ ಭಾಗ 9A ಪಂಚಾಯಿತಿ ಆಯಿತು. ನೆಕ್ಸ್ಟ್ ಮುನ್ಸಿಪಾಲಿಟಿಗಳು. ಇದು 243P2 243ZG 243P2 243ZG ಅವರೆಗೆ ಮುನ್ಸಿಪಾಲಿಟಿಗಳು ಎಂಬ ಭಾಗದ ಬಗ್ಗೆ ನಾವು ಸವಿವರವಾಗಿ ಅಧ್ಯಯನ ಮಾಡೋಣ. ನೆಕ್ಸ್ಟ್ ಭಾಗ 9B ಬಂದಾಗ ಸಹಕಾರಿ ಸಂಘಗಳು. ಇದು 243 ZG ಮೇಲೆ ZH2 243 ZT 243 ZH2 243 ZT. ಇಷ್ಟು ಏನು ಭಾಗ 9B. ನೆಕ್ಸ್ಟ್ ಭಾಗ 10 ಅಂತ ತೆಗೆದುಕೊಂಡಾಗ ಅನುಸೂಚಿತ ಹಾಗೂ ಬುಡಕಟ್ಟು ಪ್ರದೇಶ. ಇದು ಅನುಸೂಚಿತ ಹಾಗೂ ಬುಡಕಟ್ಟು ಪ್ರದೇಶ. ಇದು 244 ಇಂದ ನೆಕ್ಸ್ಟ್ 244A. ಇದು ಆರ್ಟಿಕಲ್. ಇದು ಈ ವಿಧಿ ಅನುಸೂಚಿತ ಹಾಗೂ ಬುಡಕಟ್ಟು ಪ್ರದೇಶದ ಬಗ್ಗೆ ತಿಳಿಸುತ್ತದೆ. ನೆಕ್ಸ್ಟ್ ಭಾಗ ಬಂದು ಭಾಗ 11 ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ಸಂಬಂಧ. ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ಸಂಬಂಧ. ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ಸಂಬಂಧ. ಇದು ವಿಧಿ 245ರಿಂದ 263ರವರೆಗೆ. ಇದು ನಾವು ಕೇಂದ್ರ ಹಾಗೂ ರಾಜ್ಯಗಳ ನಡುವಿನ ಸಂಬಂಧವನ್ನು ತಿಳಿದುಕೊಳ್ಳುತ್ತೇವೆ. ನೆಕ್ಸ್ಟ್ ಭಾಗ 12 ಅಂತ ತೆಗೆದುಕೊಂಡಾಗ ಹಣಕಾಸು ಆಸ್ತಿ ಒಪ್ಪಂದ ವಿವಾದ. ಹಣಕಾಸು ಆಸ್ತಿ ಒಪ್ಪಂದ ವಿವಾದ. ಇದು ವಿಧಿ ಬಂದು
ಭಾಗ 12 ಹಣಕಾಸು ಆಸ್ತಿ ಒಪ್ಪಂದ ವಿವಾದ. ಇದು 200 264ರಿಂದ 300 ವಿಧಿಯವರೆಗೆ ನಾವು ಈ ಭಾಗದಲ್ಲಿ ತಿಳಿದುಕೊಳ್ಳುತ್ತೇವೆ. ನೆಕ್ಸ್ಟ್ ಭಾಗ ಬಂದು ಭಾಗ 13 ಭಾರತದೊಳಗಿನ ವಾಣಿಜ್ಯ ವ್ಯಾಪಾರ ಸಂಬಂಧ. ಇದು 301ರಿಂದ ವಿಧಿ 307ರವರೆಗೆ ನಾವು ಸಂವಿಧಾನದಲ್ಲಿ ನೋಡುತ್ತೇವೆ. ನೆಕ್ಸ್ಟ್ ಭಾಗ 14 ಅಂತ ತೆಗೆದುಕೊಂಡಾಗ ಕೇಂದ್ರ ಮತ್ತು ರಾಜ್ಯ ಅಲ್ಲಾಗ್ತಾ ಇದೆ ಅನ್ಸುತ್ತೆ ವಿಶ್ವನಾಥ್.